ಚಿಕ್ಕೋಡಿ ಪುರಸಭೆ ಅಧ್ಯಕ್ಷರಾಗಿ ಬಿಜೆಪಿಯ ವೀಣಾ ಕವಟಗಿಮಠ ಹಾಗೂ ಕಾಂಗ್ರೆಸ್ಸಿನ ಇರ್ಫಾನ್ ಬೇಪಾರಿ ಅವಿರೋಧವಾಗಿ ಆಯ್ಕೆಗೊಂಡರು. ಈ ಸಂದರ್ಭದಲ್ಲಿ ಜಗದೀಶ್ ಕವಟಗಿಮಠ ಮಾತನಾಡಿದರು. ಇವತ್ತು ಪಕ್ಷಾತೀತವಾಗಿ ನಾವು ಮೊದಲಾದ್ರೂ ಪಕ್ಷಾತೀತವಾಗಿ ಇರ್ತಿತ್ತು. ಈ ಬಾರಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನದಲ್ಲಿ ಚುನಾವಣೆ ಆಗಿದೆ. ಇದನ್ನು ಕೂಡ ಇರ್ಫಾನ್ ಏನು ಬೇರೆ ಪಕ್ಷದಾಗಿದ್ದರೂ ನಮ್ಮ ಮನೆ ಹುಡುಗದ ನಾವು ಅವನು ಉಪಾಧ್ಯಕ್ಷ ಮಾಡಿದ್ದೀವಿ. ಅಧ್ಯಕ್ಷ ಎಲ್ಲ ಸದಸ್ಯರು ಕೂಡಿ ನನ್ನ ಧರ್ಮಪತ್ನಿಯನ್ನು ಮಾಡಬೇಕನ್ನುವಂಥ ನಿರ್ಣಯ ತಗೊಂಡ್ರು. ಈ ಎಲ್ಲ ಮುಖ್ಯ ಕಾರಣ ಇದಕ್ಕೆ ಹಿರಿಯರಾದ ಪ್ರಭಾಕರ ಕೋರೆಯವರು ಹಾಗೂ ಪ್ರಕಾಶನ ಹುಕ್ಕೇರಿಯವರು, ಶಾಸಕರಾದ ಗಣೇಶ್ ಹುಕ್ಕೇರಿಯವರು ಹಾಗೂ ನಮ್ಮ ಸಹೋದರರಾದ ಮಾಜಿ ವಿಧಾನ ಪರಿಷತ್ ಮಾತೇಶ್ ಕವಟಗಿಮಠ ಅವರ ಎಲ್ಲರೂ ಮಾರ್ಗದರ್ಶನದೊಳಗೆ ಇದನ್ನು ಪಕ್ಷಾತೀತವಾಗಿ ಮುನ್ಸಿಪಾಲ್ಟಿ ನಡೆಸಬೇಕು, ಅಭಿವೃದ್ಧಿ ಪರ ಕೆಲಸ ಏನು ಹಿಂದೆ ಏನಾಗಿದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತಾನೆ ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೆಲಸ ಮಾಡಬೇಕು. ಅಲ್ಲ, ಅಸಮಾಧಾನ ಯಾರಿಗಿದೆ? ಯಾರಿಗೆ 23 ಜನನೂ ಎಲ್ಲರೂ ಒಕ್ಕಟ್ಟಾಗಿ ಮಾಡಿದ್ರು. ಅಲ್ಲ, ಕಾಂಗ್ರೆಸ್ BJP 2 ಜನ ಕೂಡಿಸಿ ಮಾಡ್ಯಾರಿ. ಅವ್ರು ಕಾಂಗ್ರೆಸ್ದಾಗ ಬರೋ ವಿಚಾರ, ನೀವು BJP ಕಾಂಗ್ರೆಸ್ದಾಗ ಬರೋ ವಿಚಾರ ಐತಿ. ಅವ್ರ ಪಾರ್ಟಿಗೆ ಇರ್ತಾರೆ, ನಾವು ನಮ್ಮ ಪಾರ್ಟಿಗೆ ಇರ್ತೀವಿ. ಕಾಂಗ್ರೆಸ್ ಆಗಿರ್ತಾರೆ, BJP ಇರ್ತೀವಿ. ಅಂದರೆ ಪುರಸಭೆ ಬಂತಂದರೆ ಸ್ಥಳೀಯವಾಗಿ ಜನರಿಗೆ ಅನುಕೂಲ ಆಗುವಾಗ ಏನು ನಿರ್ಣಯ ತಗೋಬೇಕಂತ ಗೊತ್ತು. ಚುನಾವಣಾಧಿಕಾರಿ ತಹಶೀಲ್ದಾರ್ ಚಿದಂಬರ್ ಕುಲಕರ್ಣಿ ಅವಿರೋಧ ಆಯ್ಕೆ ಘೋಷಿಸಿದ್ದು, ಚಿಕ್ಕೋಡಿ ಪುರಸಭೆಯಲ್ಲಿ ಬಿಜೆಪಿಗೆ ಸ್ಪಷ್ಟ ಬಹುಮತವಿದ್ದರೂ ಸಹ ಬಿಜೆಪಿ ಹಾಗೂ ಕಾಂಗ್ರೆಸ್ ಸದಸ್ಯರ ಒಮ್ಮತದಿಂದ ಮೈತ್ರಿ ಮೂಲಕ ಅಧ್ಯಕ್ಷ ಉಪಾಧ್ಯಕ್ಷರ ಹುದ್ದೆ ಆಯ್ಕೆ ಮಾಡಿರುವುದು ರಾಜಕೀಯ ಗೊಂದಲಕ್ಕೆ ತೆರೆ ಎಳೆದಂತಾಗಿದೆ. ಈ ಸಂದರ್ಭದಲ್ಲಿ ವೀಣಾ ಕವಟಗಿಮಠ ಮಾತನಾಡಿದರು. ಏನು ಅನಿಸ್ತಾ ಇದೆ? ನಾನು ಅಧ್ಯಕ್ಷ ಆಗಿದ್ದು ಇವತ್ತು ನನಗೆ ಫಸ್ಟಿಗೆ ಭಾಳ ಅಂಜಿಕೆ ಬಂದಿದೆ. ಯಾಕಂದ್ರೆ ಇದು ಒಂದು ಊರದ ಒಳಗಿಂದ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಂತ ಹೇಳಿದ್ರು. ಆದ್ರ ಒಂಥರ ಖುಷಿನೂ ಅನಿಸ್ತಾ ಇದೆ. ಯಾಕಂದ್ರೆ ಈ ಅವಕಾಶ ನಮ್ಗೆ ಸಿಕ್ಕಿದೆ, ಎಲ್ಲ ಹಿರಿಯರದ ಆಶೀರ್ವಾದ ಅಂತ ನಾನು ಹೇಳ್ಬೋದು. ಇದೇ ಫಸ್ಟ್ ಟೈಮ್ ಮೆಂಬರ್ ಆಗಿ ಅಧ್ಯಕ್ಷ ಆಗಿದ್ರಿ, ಏನು ಅನಿಸ್ತಾ ಇದೆ? ನನ್ಗೆ ಭಾಳ ಖುಷಿ ಅನಿಸ್ತಾ ಇದೆ. ಇದು ಕೆಲಸ ಮಾಡ್ಲಿಕ್ಕೆ ಅವಕಾಶ ನನ್ನ ಜನರು ಎಲ್ಲರೂ ಕೊಟ್ಟರು ಅಂತ ಹೇಳಿ. ಏನು ಅಭಿವೃದ್ಧಿ ಕಾರ್ಯ ಏನು ಮಾಡಬೇಕು ಅಂತ ಒಂದು ಯಾವ್ದಾರ ಪ್ಲಾನ್ ಇಟ್ಬೇಕು. ಅದಕ್ಕೆ ವೀಣಾ ಕವಟಗಿಮಠ ಹೆಸರು ಇರ್ಬೇಕು ಶಾಶ್ವತವಾಗಿ. ಅಂಥದ್ದು ಕಾರ್ಯಕ್ರಮ ಕೊಟ್ಟಿರಲ್ಲ, ಯಾವ್ದಾರ ಒಂದು ಕಾರ್ಯಕ್ರಮ ಈಗ ವಿಚಾರ ಮಾಡ್ತೀವಿ, ಅದ್ರ ಬಗ್ಗೆ ಮಾತಾಡಿ. ಪುರಸಭೆ ಹಿರಿಯ ಸದಸ್ಯ ಜಗದೀಶ್ ಕವಟಗಿಮಠ ನೇತೃತ್ವದಲ್ಲಿ ನಡೆದ ಸದಸ್ಯರ ಸಭೆಯಲ್ಲಿ ಒಮ್ಮತದ ಅಭ್ಯರ್ಥಿ ಆಯ್ಕೆಯ ನಿರ್ಧಾರಕ್ಕೆ ಬರಲಾಗಿತ್ತು ಎನ್ನಲಾಗಿದೆ. ಕೆಎಲ್ಇ ಕಾರ್ಯಾಧ್ಯಕ್ಷ ಡಾ ಪ್ರಭಾಕರ್ ಕೋರೆ, ವಿಧಾನ ಪರಿಷತ್ ಸದಸ್ಯ ಪ್ರಕಾಶ್ ಹುಕ್ಕೇರಿ, ಶಾಸಕ ಗಣೇಶ್ ಹುಕ್ಕೇರಿ ಹಾಗೂ ವಿಧಾನ ಪರಿಷತ್ ಮಾಜಿ ಸಚೇತಕ ಮಹಾಂತೇಶ್ ಕವಟಗಿಮಠ ಅವಿರೋಧ ಆಯ್ಕೆಗೆ ಸಹಕರಿಸಿದ್ದಾರೆ. ಈ ಸಂದರ್ಭದಲ್ಲಿ ಇರ್ಫಾನ್ ಬೇಪಾರಿ ಮಾತನಾಡಿದರು. ನಮಸ್ಕಾರ. ಚಿಕ್ಕೋಡಿ ಪುರಸಭೆ ಇದು ಅಧ್ಯಕ್ಷ ಉಪಾಧ್ಯಕ್ಷ ಇಲೆಕ್ಷನ್ದಲ್ಲಿ ನಮ್ಮ ಮಾರ್ಗದರ್ಶಕರಾಗಿ ಶಾಸಕರಾದ ಗಣೇಶಣ್ಣ ಹುಕ್ಕೇರಿ, ಪ್ರಕಾಶ್ ಹುಕ್ಕೇರಿ ಮತ್ತು ನಮ್ಮ ಜಗದೀಶಣ್ಣ ಕವಟಗಿಮಠ, ಪ್ರಭಾಕರ ಸೌಗಾರ್, ಇದು ಎಲ್ಲ ಶ್ಯಾಮ್ ರೇವಡೆ ಮತ್ತು ಅನಿಲ್ ಮಾನೆ, ರಾಮ ಮಾನೆ, ಗುಲಾಬ ಒಂದೆಲ್ಲ ನೇತೃತ್ವದಲ್ಲಿ ಇದು ನಮ್ಮದು ಫಸ್ಟ್ ಟೈಮ್ಗ ಇದು ನಮ್ಮ ಬೇಪಾರಿ ಸಮಾಜಕ್ಕೆ ಏನು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮ್ಮ ಸೌಕಾರದ ಮತ್ತು ಗಣೇಶಣ್ಣನ ಅಭಿನಂದನೆ ಹೇಳ್ತೇನೆ ರೀ. ಯಾಕಂದರೆ ಇಷ್ಟು ವರ್ಷ ಆಯಿತು ನಮ್ಮ ಇದಕ್ಕೆ ಯಾವುದೇ ಸ್ಥಾನ ಸಿಗಲಾಗಿತ್ತು. ಈಗ ಇವ್ರದ ನೇತೃತ್ವದಾಗ ಎಲ್ಲ ಈಗ ಆಗೈತಿ. ಈಗ ಮುಂದೆ ಏನೈತಿ, ನಾವು 23 ಮೆಂಬರ್ಗಳು ಕೂಡಿಸಿ ಅಧ್ಯಕ್ಷ ಜಗದೀಶಣ್ಣ ಎಲ್ಲ ನಮ್ಮ ಶಾಸಕರ ಎಲ್ಲ ಕೂಡಿಸಿ ಎಲ್ಲ ಏನು ಚಿಕ್ಕೋಡಿ ಅಭಿವೃದ್ಧಿ ಏನು ಕೆಲಸ ಐತಿ ಎಲ್ಲ ಮುಂದೆ ಮಾಡ್ತೀವಿ ಅಂತ ನಾವು ಇಲ್ಲಿ ಆಶ್ವಾಸನೆ ಕೊಡ್ತೀವಿ. ಮತ್ತು ಇದೇನು ನನಗೆ ಸ್ಥಾನ ಈಗ ಬಂದಿದೆ, ಅದಕ್ಕೆ ಎಲ್ಲ ಜವಾಬ್ದಾರಿ ನಿಭಾಯಿಸ್ತೇನೆ ಅಂತ ಹೇಳ್ತೇನೆ. ಇನ್ನು ಉಪಾಧ್ಯಕ್ಷ ಹುದ್ದೆಯ ನಿರೀಕ್ಷೆಯಲ್ಲಿದ್ದ ಪುರಸಭೆ ಸಂತೋಷ್ ಜೋಗಳೆ, ಅಹಮದ್ ಗಣೇಶ್ವಾಡಿ ಅವರಿಗೆ ನಿರಾಸೆಯಾಗಿದ್ದು, ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಅವಿರೋಧ ಆಯ್ಕೆ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಬಹುದೆಂಬ ಆಶಯ ಪಟ್ಟಣದ ಜನರದ್ದಾಗಿದೆ. ಶಿವಾನಂದ್ ಪದ್ಮನ್ನವರ್, KMM ಕನ್ನಡ, ಚಿಕ್ಕೋಡಿ.